ಹಾಗೆಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ನಿನ್ನೆ ಆಗಿರುವಂಥದ್ದು ಆ್ಯಂಡ್ ಇವತ್ತು ಮೊದಲ ಒಂದು ದಿನ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯ ಒಳಗಡೆಗೆ ಸ್ಪರ್ಧಿಗಳಿಗೆ. ಆದರೆ ಬಿಗ್ ಬಾಸ್ ಅವರು ಸ್ವಾಗತ ಮಾಡ್ದೇ ವಿದಾಯ ಹೇಳ್ತಾ ಇದ್ದಾರೆ. ಸೊ ಇದು ಶಾಕಿಂಗಾ ಅಥವಾ ಸೊ ಏನಾದರೂ ಟ್ವಿಸ್ಟ್ ಇದೆಯಾ ಅನ್ನೋವಂಥದ್ದು. ಸೊ ಬಿಗ್ ಬಾಸ್ ಸೀಸನ್ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಇದು ಮೇ ಬಿ ಒಂದು ಸ್ವಲ್ಪ ಗಿಮಿಕ್ ಅಂತಾನೆ ಅನ್ಸುತ್ತೆ. ಸೊ ಫಸ್ಟ್ ಡೇನೆ ಸೊ ಒಬ್ಬರನ್ನ ಜನರನ್ನ ಕರ್ಕೊಂಡ್ಬಂದು ಅಥವಾ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಹಾಕಿ ಸೊ ಸಡನ್ ಆಗಿ ಏನು ಇಲ್ಲದೇನೆ ಸೊ ಒಬ್ಬರನ್ನ ಹೊರಗಡೆ ಕಳಿಸೋದು ಅಂತಂದ್ರೆ ಎಲ್ಲೋ ಟ್ವಿಸ್ಟ್ ಅಥವಾ ಒಂದು ಗಿಮಿಕ್ ಅಂತಾನೆ ಹೇಳ್ಬೋದು. ಬಟ್ ಆದರೆ ಈ ಸರಿ ಕಂಟೆಸ್ಟೆಂಟು 18 ಬದಲು 19 ಇದ್ದಾರೆ. ಸೊ ಮೇ ಬಿ ಇವಾಗಲೇ ಒಬ್ಬರನ್ನ ಆಚೆ ಕಳಿಸಿ ಬಿಗ್ ಟ್ವಿಸ್ಟ್ನ ಕೊಡಬೇಕು ಅಂತ ಏನಾದರೂ ಬಿಗ್ ಬಾಸ್ ಪ್ಲ್ಯಾನ್ ಇದೆಯಾ ಅನ್ನೋವಂಥದ್ದು ಗೊತ್ತಿಲ್ಲ. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ನ ಈ ಸರಿ ನೀವು ನಿರೀಕ್ಷೆ ಮಾಡಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳಿರೋ ಪ್ರಕಾರ ಸೊ ಒಬ್ಬರನ್ನ ಗೇಟ್ ಪಾಸ್ ಕೊಟ್ಟರೂ ಕೊಡ್ಬೋದು, ಹೇಳಲಿಕ್ಕಾಗಲ್ಲ. ಬಿಗ್ ಬಾಸ್ ಅಂದಮೇಲೆ ಎಲ್ಲನೂ ಆಗುತ್ತೆ. ಸೊ ಯಾವುದು ಆಗೋದಿಲ್ಲ ಅಂತಲ್ಲ. ಸೊ ಯಾವುದಕ್ಕೆ ಕೂಡ ನಾವು ಸೊ ಅನ್ಎಕ್ಸ್ಪೆಕ್ಟೆಡ್ಗೆ ಸೊ ರೆಡಿ ಆಗಿರಬೇಕು ಅಂತಲೇ ಹೇಳ್ತಾರೆ. ನಾವು ಅನ್ನೋದಕ್ಕಿಂತ ಸೊ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಸೊ ಯಾವುದು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಅನಿರೀಕ್ಷಿತ ಇರುವುದನ್ನೇ ಸೊ ಅಲ್ಲಿ ಆಗೋದು ಅಂತ ಹೇಳ್ತೀನಿ. ಬಟ್ ಅಲ್ಲಿ ಕಂಟೆಸ್ಟೆಂಟ್ಗಳ ಒಂದು ಒಮ್ಮತದ ಮೇರೆಗೆ ಸೊ ಒಬ್ಬರು ಆಚೆ ಹೋಗಬೇಕಾಗುತ್ತೆ. ಸೊ ಅಲ್ಲಿ 3 ಜನರನ್ನ ತಂದು ನಿಲ್ಲಿಸಿದ್ದಾರೆ ಸೊ ಒಮ್ಮತದ ಮೇರೆಗೆ. ಸೊ ಅಲ್ಲಿ ಒಂದು ಸ್ಪಂದನಾದರೂ ಆಗಿರ್ಬೋದು, ಇನ್ನೊಂದು ರಕ್ಷಿತಾ ಮಂಗಳೂರು ಹುಡುಗಿ ಆ್ಯಂಡ್ ಇನ್ನೊಂದು ಮಾಳು ನಿಪ್ನಾಳ್. ಸೊ ಈ 3 ಜನರಲ್ಲಿ ಒಬ್ಬರನ್ನ ಸೊ ಆಚೆ ಹಾಕಬೇಕು ಅನ್ನೋವಂಥದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ನಿರ್ಧಾರ. ಸೊ ಆ 3ರಲ್ಲಿ ಸೊ ಅವರು ಡಿಫೆಂಡ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ಯಾಕೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡಿಸರ್ವ್ ಮಾಡ್ತೀನಿ ಅಂತ. ಓಕೆ, ಸೊ ಅಲ್ಲಿ ಮಾತಾಡ್ತಿರೋದು ಸ್ಪಂದನ ಅವರು ಬಂದು ನಿಂತ್ಕೊಂಡಿದ್ದಾರೆ, ಮಾಳು ನಿಪ್ನಾಳ್ ಆ್ಯಂಡ್ ರಕ್ಷಿತಾ. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ರಕ್ಷಿತಾ ಇದ್ದಾರೆ ಆ್ಯಂಡ್ ತಮ್ಮ ಒಂದು ಜಾನಪದ ಹಾಡುಗಳಿಂದನೇ ಹೆಸರು ಮಾಡಿದಂಥ ಅಲ್ಲಿ ಮಾಳು ನಿಪ್ನಾಳ್ ಇದ್ದಾರೆ ಆ್ಯಂಡ್ ಧಾರಾವಾಹಿಗಳ ಮೂಲಕ ಸೊ ಜನರ ಮನಸ್ಸನ್ನು ಗೆದ್ದಂಥ ಸ್ಪಂದನ ಕೂಡ ಬಿಗ್ ಬಾಸ್ ಮನೆಯ ಆ ಒಂದು 3 ಜನರ ಹೊರಗಡೆ ಹೋಗುವಂಥ ಲಿಸ್ಟಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನನ್ನ ಪ್ರಕಾರ ಜಸ್ಟ್ ಗಿಮಿಕ್ ಅಂತ ಅನಿಸುತ್ತೆ. ಬಟ್ ನೋಡೋಣ, ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಮೊದಲಾದಂಗೆ ಬಿಗ್ ಬಾಸ್ ಈ ಸರಿ ಆಲ್ರೆಡಿ ಕೂಡ ಹೇಳಿದ್ದಾರೆ ಮುಂಚೆನೆ. ಸೊ ಏನು ಅನ್ಕೊಂಡಿದ್ದೀರಾ ಅದು ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಬ್ಬರನ್ನ ಆಚೆ ಕಳಿಸ್ಬೋದು, ಹೇಳಿಕ್ಕಾಗಲ್ಲ. ಆ್ಯಂಡ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು 19 ಜನ ಇದ್ದಾರೆ. ಆ್ಯಂಡ್ ನಿನ್ನೆ ನೋಡಿದ್ರ ಅಂತ ಅನ್ಕೊಂತೀನಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗು. ಸೊ ನಿಮ್ಗೇನು ಅನಿಸ್ತು? ಯಾವ ಒಂದು ಕಂಟೆಸ್ಟೆಂಟು ನಿಮ್ಮ ಒಂದು ಗಮನ ಸೆಳೆದ್ರು ಅಂತ ಅನ್ಸುತ್ತೆ? ಅಥವಾ ಯಾವ ಕಂಟೆಸ್ಟೆಂಟು ಸೊ ಇವ್ರು ಯಾಕಪ್ಪ ಬಂದರು, ಇವರು ವೇಸ್ಟ್ ಕ್ಯಾಂಡಿಡೇಟು, ಆ ರೀತಿ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳ ಒಂದು ರಿವ್ಯೂ ಒಂದು ಚಾನಲ್ ಬರುತ್ತೆ. ಆ್ಯಂಡ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ರೀತಿಯ ಪ್ರೋಮೋ, ರಿವ್ಯೂ, ರಿಯಾಕ್ಷನ್ ಆ್ಯಂಡ್ ಸೊ ಇವತ್ತಿಂದ ಎಪಿಸೋಡ್ ರಿವ್ಯೂಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟು? ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.